ನೋಡಿ ನೀವು ಗಾಬರಿ ಅದೇ ಬಿಟ್ಟೋಯ್ತು ಅದೇ ಅದಕ್ಕೆ ಹಚ್ಚಕ್ಕಾಗಲಿಲ್ಲ. ತಮಾಷೆಗೆ ಅಂದೆ, ಅದನ್ನ ಸೀರಿಯಸ್ ಆಗಿ ಮಾಡಬೇಡಿ. ಅತ್ತೆ ಸೊಸೆಗೆ ಗಂಡ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕಮಲ ಮನೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಡಿಶ್ ಏನಪ್ಪ ಅಂತಂದರೆ ಅಕ್ಕಾ ನೂಡಲ್ಸ್ ಮತ್ತು ಗೋಬಿ ಮಂಚೂರಿ. ಅಕ್ಕಾ ನೂಡಲ್ಸ್ ಗೋಬಿ ಮಂಚೂರಿ ಅಂಗಡಿಗಳಲ್ಲೆಲ್ಲ ಮಾಡ್ತಾರಲ್ಲ ನೂಡಲ್ಸ್ ಗೋಬಿ, ಸೇಮ್ ಅದೇ ಥರ. ಬನ್ನಿ ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಇವತ್ತು ಅಕ್ಕಾ ನೂಡಲ್ಸ್ ಮತ್ತೆ ಗೋಬಿ ಮಂಚೂರಿನ ಓಕೆ ಮಾಡುವ ವಿಧಾನ. ಫಸ್ಟ್ ನೀರು ಇಟ್ಟಿದ್ದೀರಿ, ಇದಕ್ಕೆ ಕುದಿದ್ಮೇಲೆ ಇದು ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ನೀರನ್ನ ಆಚೆ ತೆಗೆದ್ಬಿಡು. ಇವಾಗ ತರಕಾರಿ ಹಚ್ಕೊಳ್ಳೋಣ. ಬಟಾಣಿ ಇದು ಹೋಟೆಲ್ ಸ್ಟೈಲಾ ಅಥವಾ ಏನು? ಮನೆ ಸ್ಟೈಲ್. ಮನೆ ಸ್ಟೈಲಾ? ಓಕೆ ಗೈಸ್, ಇದು ಹೋಟ್ಲಲ್ಲಿ ಮಾಡ್ತಾರಲ್ಲ ಆ ಥರ ಅಲ್ಲ, ಇದು ಹೋಮ್ಲಿ ಮೇಡ್ ಅಕ್ಕಾ ನೂಡಲ್ಸ್ ವಿತ್ ಗೋಬಿ ಮಂಚೂರಿ. ಸಣ್ಣಗೆ ಹಚ್ಕೊಳ್ಳೋಣ. ಏನ? ಹುಳ್ಳಿಕಾಯಿ. ಹುಳ್ಳಿಕಾಯ ಬೀನ್ಸಾ? ಬೀನ್ಸ್ನ ಹುಳ್ಳಿಕಾಯಿ ಅನ್ನೋದಾ? ಕನ್ನಡದಲ್ಲಿ ಏನು ಹುಳ್ಳಿಕಾಯಿ ಬೇರೆನಾ ಅಥವಾ ಇದೇನಾ? ಇದೆ, ಕನ್ನಡದಲ್ಲಿ ಹುಳ್ಳಿಕಾಯಿ ಅಂತಾರೆ. ಅದಕ್ಕೆ ನಾನು ಹೇಳಿದೆ ಕನ್ನಡದ ಪುತ್ರಿ. ನಾನು ಯಾವ ಕನ್ನಡ ಪುತ್ರಿ ಮತ್ತೆ ತಮಿಳ್ನಾಡು ಪುತ್ರಿ? ಯಾವ ಪುತ್ರಿ ಇಲ್ಲ, ನನಗೆ ಭಾಷೆ ಬರಲ್ಲ ಅಂತೀಯ. ಇಲ್ಲ, ಒಂದೊಂದ್ಸತಿ ಹಂಗೆ ತಾನೇ ಮಾಡ್ತೀಯ. ಅದಕ್ಕೆ ನನಗೆ ಏನೋ ಹೇಳಕ್ ಹೋಗಿರ್ತೀಯ, ಏನೇನೋ ಹೇಳ್ತೀಯ. ಅದಕ್ಕೆ ಯಾವ ಪುತ್ರಿ ಅಂತ ನೀವೇ ಇದು ಮಾಡ್ರಿ. ಏನ್ ಮಾಡ್ರಿ? ಡಿಸೈಡ್ ಮಾಡ್ಕೊಂಡು. ತಮಾಷೆಗೆ ಅಂದೆ, ಅದನ್ನ ಸೀರಿಯಸ್ ಆಗಿ ಮಾಡಬೇಡಿ. ಕುದೀತಾ ಇದೆ ನೀರು. ಆಫ್ ಮಾಡ್ಬಿಡೋಣ. ಆಫ್ ಮಾಡ್ಬೇಕಾ? ಆಫ್ ಮಾಡ್ಬಿಟ್ಟು ಹಾಕ್ಬೇಕಾ? ಆನಲ್ಲಿ ಹಾಕ್ಬಾರ್ದಾ? ತುಂಬ ಬೆಂದೋಗ್ಬಿಡುತ್ತೆ. ಬೆಂದ್ರೆ ಒಳ್ಳೇದೇ ಅಲ್ಲ, ಚೆನ್ನಾಗಿ ಸ್ಮೂತ್ ಆಗಿ. ಕುದ್ದಿರೋ ನೀರಿಗೆ ನೂಡಲ್ಸ್ನ ಹಾಕ್ಬಿಟ್ಟು ನೀಟಾಗಿ ಬಿಡಿ ಅಂದರೆ ಸ್ಮೂತ್ ಆಗಲಿ ಅಂತನಾ ಇದು? ಕ್ಲೋಸ್ ಮಾಡ್ಬಿಡೋದಾ? ಒಂದು 5 ನಿಮಿಷ ಇದ್ರೆ ಸಾಕು. ಇವಾಗ ಮಿಕ್ಕಿದ ತರಕಾರಿ ಹಚ್ಕೊಳ್ಳೋಣ ಅಷ್ಟೊತ್ತಿಗೆ. ಇಲ್ಲ, ಬೀನ್ಸೇ ಹೆಚ್ಚ್ತಾ ಇದೆಯಾ, ಮಿಕ್ಕಿದ ತರಕಾರಿ ಯಾವಾಗ ಹೆಚ್ಚೋದು? ಅಡುಗೆ ಇಷ್ಟೆಲ್ಲ ತರಕಾರಿ ಹೆಚ್ಚೋಬೇಕು. ಬಟಾಣಿನೂ ಹಾಕ್ಬೇಕಾ? ಕರೆಂಟೇ ಇಲ್ಲ ನಮ್ಮ ಮನೇಲಿ. ಬೆಳಗ್ಗೆ ಎದ್ದಿದ ಹೌದು, ಬೆಳಗ್ಗೆನೆ ಕರೆಂಟ್ ಹೊಟ್ಟೋಯ್ತು. ಅದಕ್ಕೆ ಹಚ್ಚಕ್ಕಾಗಲಿಲ್ಲ. ಕತ್ಲೆಲ್ಲ ಹಚ್ಚಕ್ಕಾಗಲ್ಲ. ಹಚ್ಚಕ್ಕಲ್ಲ, ಅದು ಹೆಚ್ಚಕ್ಕೆ. ಹಚ್ಚೋದು ಅನ್ನೋದಕ್ಕೆ ಹಚ್ಚೋದು ಅನ್ನೋದು ಹಚ್ಚೋದು ಯಾರಿಗಾದ್ರು ಹಚ್ಚೋದಲ್ಲ, ಬೆಂಕಿ ಹಚ್ಚೋದು. ಬೆಂಕಿ ಹಚ್ಚೋದು ಹಚ್ತಾರಲ್ಲ ಸೀರಿಯಲ್ಗಳಲ್ಲಿ. ಅತ್ತೆ ಸೊಸೆಗೆ ಗಂಡ ಹೆಂಡತಿಗೆ ಹಚ್ತಾರಲ್ಲ. ಬೀನ್ಸ್ ಆಯಿತು, ಈಗ ಕ್ಯಾರೆಟು. ಎಷ್ಟು ತರಕಾರಿ ಹಾಕ್ಬೇಕು ಇದಕ್ಕೆ? ಎಷ್ಟು ತರಕಾರಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತಾ? ತರಕಾರಿ ಎಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಸ್ವಲ್ಪ ಹಾಕ್ತಾರೆ, ನಾನು ಜಾಸ್ತಿ ಹಾಕ್ತಾ ಇದ್ದೀನಿ. ಇದಕ್ಕೆ ಕ್ಯಾರೆಟು, ಬೀನ್ಸು, ಬಟಾಣಿ ಅಷ್ಟೇ ಸಾಕು. ಆಮೇಲೆ ಈರುಳ್ಳಿ ಹೂವು, ಕ್ಯಾಪ್ಸಿಕಮ್ ಇಷ್ಟು ಹಾಕಿದ್ರೆ ಆಯಿತು. ಹುಷಾರು, ಲಾಸ್ಟ್ ಟೈಮ್ ಕೈ ಕಟ್ ಮಾಡ್ಕೊಂಡು ಮಾಡ್ಕೊಳ್ತೆ. ಅವತ್ತೋ ಒಂದು ದಿವಸ ಆಗುತ್ತೆ ದಿನ. ಓಕೆ ಗೈಸ್, ಇದು ಆಗಿದೆ ನೂಡಲ್ಸು. ನೋಡಿ ಸ್ಮೂತ್ ಆಗಿದೆ. ಇದೆಲ್ಲ ಏನು ಗೊತ್ತಾ, ಇಮ್ಮಿಡಿಯೇಟ್ ಬಿಸಿ ಇದ್ದಾಗಲೇ ತಿನ್ಕೊಂಬಿಡ್ಬೇಕು. ಆರದ್ಮೇಲೆ ತಿನ್ನೋಕೆ ಹೋದ್ರೆ ಅಷ್ಟೊಂದು ಇದು ಅನ್ಸಲ್ಲ, ಚೆನ್ನಾಗಿ ಬರಲ್ಲ ಅಲ್ಲಮ್ಮ. ಬಿಸಿ ಇದ್ದಾಗಲೇ ತಿನ್ಕೊಂಬಿಡ್ಬೇಕು. ಒಂದು ಪಕ್ಷ ಗೋಬಿ ಆರೋದ್ರೆ ತಿನ್ಕೊಂಬಿಡ್ಬೋದು, ಈ ನೂಡಲ್ಸ್ ಆರೋದ್ರೆ ತಿನ್ನೋಕ್ಕಾಗಲ್ಲ. ನೋಡಿ, ಆಮೇಲೆ ಹಿಂಗೆ ಬಸ್ಕೊಂಬಿಡ್ಬೇಕು. ಹುಷಾರು. ನನ್ನ ವೈಫ್ ಅಂತೂ ಆರೋದ್ರು ಅಲ್ಲ, ಒಂದು ರಾತ್ರಿ ಇಟ್ಕೊಟ್ರೆ ತಿಂದ್ಬಿಡ್ತಾಳೆ ನೂಡಲ್ಸು. ಅಷ್ಟು ನೂಡಲ್ಸ್ ಪ್ರೇಮಿ.
ಹೆಚ್ಕೋಬೇಕಾ? ಆ ಬಾಯಿ ಮಾತ್ರ ಅದು ಮಾಡೋದು ಬಿಡಬೇಡ ನೀನು. ಸಾರಿ ಸಾರಿ ಯಾ ಸಾರಿ 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 ಸಾರಿ. ನೀಟಾಗಿ ಈರುಳ್ಳಿ ಸಿಪ್ಪೆ ಸುಲ್ದ್ಬಿಟ್ಟು ಚೆನ್ನಾಗಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಕಟ್ ಮಾಡಿಬಿಟ್ಟು ಹೆಚ್ಚಿಬಿಟ್ರೆ ಚೆನ್ನಾಗಿರುತ್ತೆ. ಎಷ್ಟು ಒಂದು ಹಸಿಮೆಣಸಿನ್ಕಾಯಿ? 8 ಕಾಯಿ ತೊಗೊಂಡಿದ್ದೀನಿ. 8 ಹಸಿಮೆಣಸಿನ್ಕಾಯ? ಹ್ಞೂ ಹಸಿಮೆಣಸಿನ್ಕಾಯಿ ಅಷ್ಟು ಹಾಕಿದ್ರೆ ಖಾರ ಹಿಡಿಯಲ್ವಾ? ಖಾರ ಇರಲ್ಲ. ಈ ಮೆಣಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯಿ ಥರ ಐತೆ, ಅದಕ್ಕೆ ಎರಡಾಗಿ ಕಟ್ ಮಾಡಿಬಿಟ್ಟು. ಖಾರನೇ ಇಲ್ಲ ಅದು ಮೆಣಸಿನ್ಕಾಯಿ. ಸಣ್ಣ ಮೆಣಸಿನ್ಕಾಯಿ ಆದರೆ ಖಾರ ಇರುತ್ತೆ, ದೊಡ್ಡ ಮೆಣಸಿನ್ಕಾಯಿ ಖಾರನೇ ಬರಲ್ಲ. ಇದು ನೋಡೋಕ್ಕೆ ಏನು ಚಂದ ಇದೆ ಅಲ್ಲ, ಕಲರ್ 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 ಕಲರ್. ಇದೇನಿದು? ಈರುಳ್ಳಿ ಹೂವು. ಈರುಳ್ಳಿ ಹೂವು? ಎಲ್ಲಿ ಹೂವನೇ ಕಾಣ್ತಾ ಇಲ್ಲ. ಇದೇನಿದು? ಅದು ಹೂವನದು? ಇನ್ನೇನು? ಹಾ ಹಾ ಹಾ. ಯಾರು ಅಲ್ಲಿ ಅವ್ರನ್ನೇ ಕೇಳಿ ಪ್ರಶ್ನೆ, ಅವರೇ ಹೇಳ್ತಾರೆ ಏನು ಹೂವು ಅಂತ. ಅಯ್ಯೋ ಬೇಡಪ್ಪ, ಆಮೇಲೆ ಒಗಿಸ್ಕೊಳ್ಳೋ ಕಾರ್ಯಕ್ರಮ ಇರ್ತದೆ, ಬೇಡ. ಇನ್ನು ಇದೇನು ಹೂವು? ಅದೇ ಈರುಳ್ಳಿ ಹೂವನೇ, ಸ್ಪ್ರಿಂಗ್ ಆನಿಯನ್. ನಾನು ಹೇಳಿದ್ರೆ ಏನಂತೀವಿ? ಅಯ್ಯೋ ನೀನು ಹೇಳಿದೆ ನಾನು ಹೇಳಿದೆ ಅಂತಲ್ಲ, ನಾನು ಕೇಳಿ ಹೂವು ಅಂದ್ರೆ ನಾರ್ಮಲ್ ಆಗಿ ಹೂವು ಹೆಂಗ್ ಬರುತ್ತೆ? ಹಿಂಗೆ ಬರೋದು. ಹಂಗ್ ಬರುತ್ತೆ. ಅದ್ರ ಮೇಲೆ ಸಾಮಾನ್ಯ ಹೂವು ಯಾಕೆ ಹಂಗ್ ಬರುತ್ತೆ? ಇದರಲ್ಲಿ ಹೂವು ಬಿಡುತ್ತೆ. ಬಿಡುತ್ತಾ? ಒಂಥರ ಕಲರ್ ಈ ಈರುಳ್ಳಿ ಥರನೇ ಇರುತ್ತೆ ಹೂವು. ಇನ್ನೊಂದು ಸ್ವಲ್ಪ ಹೊತ್ತು ಆ ಸೆಕೆ ಅಲ್ಲಿ ಬೀಳುತ್ತೇನೋ. ಇಲ್ಲ ಇಲ್ಲ, ಹಾಂ ಅದು ಹಚ್ಕೊಂಡಿದ್ದಾಯ್ತು. ಇವಾಗ ರೆಡಿ ಮಾಡೋದು ನೂಡಲ್ಸ್. ಪಾತ್ರೆ ಇಟ್ಟರು, ರೆಗ್ಯುಲರ್ ಪಾತ್ರೆ. ಇವಾಗ ಮಾಡೋದು ನೂಡಲ್ಸ್. ಮತ್ತೆ ಪ್ಲೈನಾಗಿ ಮಾಡೋರು, ನಾನು ಎಲ್ಲ ತರಕಾರಿ ಹಾಕಿ ಮಾಡ್ತಾ ಇದ್ದೀನಿ. ಹೌದಾ? ಇವಾಗ ಯಾಕೆ ಇಷ್ಟೊಂದು ಬೆವರ್ತಾ ಇದೆಯಾ? ಟೆನ್ಷನ್ಗ? ಟೆನ್ಷನ್. ಬಿಸಿಲು ಬಂದಿಲ್ಲ, ಗಾಳಿನೇ ಇಲ್ಲ. ಬಿಸಿಲು ಬಂದಿಲ್ಲ, ಗಾಳಿನೇ ಇಲ್ಲ? ಏನು ಮಾತಾಡ್ತಾ ಇದೀಯಮ್ಮ? ಬಿಸಿಲು ಬಂದಿಲ್ಲ ಅಂತೆ, ಗಾಳಿ ಇಲ್ವಂತೆ. ಹಾಂ, ಗಾಳಿ ಇರುತ್ತಾ? ಮತ್ತು ಮಳೆ ಬಂದರೆ? ಹಾಂ, ಚಳಿ ಇರುತ್ತೆ. ಚಳಿ ಇದ್ರೆ ತಣ್ಣಗಿರುತ್ತಲ್ಲ, ತಣ್ಣಗಿದ್ರೆ ತಣ್ಣಗೈತೆ. ತಣ್ಣಗೆ ಇಲ್ಲ ಇವತ್ತು. ಅಷ್ಟು ಎಣ್ಣೆ ಯಾವ ಆಯಿಲು ನಾವು ಯೂಸ್ ಮಾಡೋದು? ಕಡಲೆಕಾಯಿ ಎಣ್ಣೆ. ಕಡಲೆಕಾಯಿ ಅಲ್ಲಮ್ಮ, ಯಾವ ಆಯಿಲು? ಕಡಲೆಕಾಯಿ ಎಣ್ಣೆ ಅಂದ್ರೆ ಕಡಲೆಕಾಯಿ ಎಣ್ಣೆ. ಯಾವ ಆಯಿಲು ಅಂದ್ರೆ ಏನು ಹೇಳೋದು? ಹಾಕೊಳ್ಳೋಣ. ಮುಂಚೆ ಅಲ್ಲ, ಮೊದಲಿಗೆ ಹುಳ್ಳಿಕಾಯಿ ಹಾಕೊಳ್ಳೋಣ. ಹಾಂ, ಮುಂಚೆ ಕ್ಯಾರೆಟ್ ಹಾಕೊಳ್ಳೋಣ. ಬಟಾಣಿ ಹಾಕ್ಬೇಕಾ? ಸೌಂಡ್ ಬರ್ತಾ ಇಲ್ಲ ಬಾಯಿಲಿ. ಹೌದಾ? ಕಡಲೆಕಾಯಿ ಮಾಡ್ತಾರಲ್ಲ, ಹೌದೌದು, ಅವಾಗ ಕಡಲೆಕಾಯಿ ಎಲ್ಲ ಮಾಡ್ತಾ ಇದ್ರು. ಹಿಂಗೆ ಸೌಂಡ್ ಬರೋದು. ಎಲೆಗಾಯಿ ಅಂತ. ಆ ಥರ ಸೌಂಡ್ ಬರ್ತಾ ಇತ್ತು. ಇನ್ನೂ ತೆಗಿಬೇಕಾ? ಗುಡ್ ಮಾರ್ನಿಂಗ್ ಹೇಳ ಎಲ್ಲರೂ. ಗುಡ್ ಮಾರ್ನಿಂಗ್ ಹೇಳು ಕ್ಯೂಟಿಮಾ. ಮತ್ತೆ ಅದೇನು ಕಿರಿಸ್ತಾ ಇದೆಯಾ ಬೆಳಗ್ಗೆನೆ? ಯಾಕೆ ಹಳ್ಳಿ ಯಾಕೆ ಕಿರಿಸ್ತಾ ಇದೆಯಾ ಬೆಳಗ್ಗೆ? ಏನಾಯ್ತು? ನಾಲ್ಕು ಆಯ್ತು ಮತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಆಮೇಲೆ ಬೇಕಾದ ಸ್ವಲ್ಪ ಹಾಕೊಳ್ಳೋಣ. ಈ ಹೋಟ್ಲಲ್ಲೆಲ್ಲ ತರಕಾರಿ ಹಂಗೆ ರಾರ ಹಾಕ್ಬಿಡ್ತಾರಲ್ಲ, ಹಂಗಂಗೆ ಅದು. ಮತ್ತೆ ನೀನು ಹುರ್ಕೋತಾ ಇದೆಯಾ? ಮಕ್ಳು ಆ ಥರ ಇದ್ರೆ ತಿನ್ನಲ್ಲ, ಸ್ವಲ್ಪ ಬೆಂದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಬೇಯಿಸಿ ಅವಾಗ ನಮ್ಮ ಮಕ್ಕಳಿಗೆಲ್ಲ ಹಂಗೆ ಕೊಡ್ತಾ ಇದ್ದೆ. ಚೆನ್ನಾಗಿ ಬೇಯಿಸಿ ಅದೇ ಥರನೇ ಇವಾಗಲೂ ಮಾಡ್ತಾ ಇದ್ದೀನಿ. ಅಂದರೆ ಇದು ಮಕ್ಕಳಿಗೆಲ್ಲ ತುಂಬ ಹೆಲ್ದಿ ಅಂತ ಹೇಳ್ತಾ ಇದೆಯಾ? ಮನೇಲಿ 3 ಜನ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋರು. ಇದನ್ನ ಮಾಡ್ಕೊಂಡಿದ್ದೀವಿ.
ವಾರಕ್ಕೊಂದ್ಸರಿ ಮಾಡ್ತಾ ಇದ್ದೆ ನಾನು. ಹೌದಾ? ಅದು ಏನು ಬರೀ ಸಂಡೇ ಸಾ? ಸಂಡೇಸ್ ಅವ್ರಿಗೆ ಯಾವಾಗ ರಜಾ ಇರುತ್ತೆ ಅವಾಗ ಮಾಡ್ತೀನಿ. ಅದನ್ನೇ ಕೇಳಿದ್ದು ಸಂಡೇ ಅಂತ. ಸಂಡೇಸ್ ಒಂದೊಂದು ವಾರ ಇರಲ್ಲ, ಆಟ ಹೋಗಿರ್ತಾರೆ. ಇದ್ದಿದ್ದು ವಾರ ಮಾಡೋದು. ಯಾವಾಗ ಇರ್ತಾರೋ ಅವಾಗ ಮಾಡ್ತಾರೆ. ಚಿಕನ್ ಮಟನ್ ಮಸಾಲ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮಟನ್ ಮಸಾಲ ಅಲ್ಲ, ಇದು ವೆಜ್ ತಾನೇ ಮಾಡ್ತಾ ಇರೋದು, ಮಟನ್ ಮಸಾಲ ಹಾಕ್ತಾ ಇದೆ. ಅದೇನು ಮಟನ್, ಅದಕ್ಕೆ ಏನೇನು ಹಾಕ್ಬೇಕೋ ಹಾಕಿರ್ತಾರೆ. ಮಟನ್ ಹಾಕಿರ್ತಾರೆ ಅದಕ್ಕೆ. ಅಲ್ಲ ಕೇಳಿದ್ದು, ಈಗ ವೆಜಿಟೇರಿಯನ್ಸ್ ಇರ್ತಾರೆ ಇದನ್ನ ಟ್ರೈ ಮಾಡಕ್ ಹೋಗ್ತಾರಲ್ಲ, ಅವಾಗ ಅವ್ರು ಹೆಸಿಟೇಟ್ ಮಾಡ್ತಾರಲ್ಲ ಮಟನ್ ಅದು ಮಸಾಲ. ಮಸಾಲ ಅಷ್ಟೇ, ಅದೇನು ಮಟನ್ ಹಾಕಿರಲ್ವಲ್ಲ ಅದರಲ್ಲಿ. ಮಸಾಲ ಅದು ಯಾವಾಗ ಬೇಕಾದ್ರೆ ಹಾಕೋಬೋದು, ಯಾವ್ದಕ್ಕೆ ಬೇಕಾದ್ರೆ ಹಾಕ್ಬೋದು. ಓಕೆ ಗೈಸ್, ಕ್ಲಾರಿಟಿ ಸಿಕ್ತಲ್ಲ, ಹೆಸಿಟೇಟ್ ಮಾಡ್ಕೋಬೇಡಿ. ಮಟನ್ ಮಸಾಲ ಹಾಕಿ ಏನೂ ಪ್ರಾಬ್ಲಮ್ ಇಲ್ಲ. ಅದೇನು ವೆಜಿಟೇರಿಯನ್ ಅಲ್ಲ ಮಟನ್ ಮಸಾಲ, ಸೊ ಬರೀ ಮಸಾಲ ಅದಷ್ಟೇ. ಇವಾಗ ನೂಡಲ್ಸ್ ಹಾಕೋದು. ಏನದು? ಈರುಳ್ಳಿ ಆ್ಯಕ್ಚುಲಿ ಎಲ್ಲ ಬೇರೆ ಥರ ಟ್ರೈ ಮಾಡ್ತಾರೆ. ಇದು ಮಟನ್ ಮಸಾಲ ಹಾಕ್ತಿರೋದು ಫಸ್ಟ್ ಟೈಮ್ ಅಲ್ಲ? ಇಲ್ಲ, ನಾನು ಇವಾಗಲ್ಲ, ನಾನು ಅವಾಗಿಂದನೂ ನಮ್ಮ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದೀನಿ. ಅವಾಗಿಂದನೂ ಅದನ್ನೇ ಹಾಕ್ತಾ ಇದ್ದೀನಿ. ನೀವು ಹಾಕಿ ನೋಡಿ, ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸ್ಮೆಲ್ ಆಗಲೇ ಗಮ್ಮತ್ತ. ಮೋಸ್ಟ್ಲಿ ಆ ಮಟನ್ ಮಸಾಲ ಹಾಕ್ತಲ್ಲ ಅದಕ್ಕೋಸ್ಕರನೇ ಗಮ್ಮತ್ತ. ನೂಡಲ್ಸ್ ಓಕೆ, ಜಾಸ್ತಿ ಮೇಲೆ ಬೇಡ. ಒಂಚೂರು ಉಪ್ಪು ಹಾಕೊಳ್ಳೋಣ. ತರಕಾರಿಗೆ ಹಾಕಿದ್ದೀವಿ. ನೂಡಲ್ಸ್ ಸ್ವಲ್ಪ ಉಪ್ಪು ಜಾಸ್ತಿ ಆಗಲ್ವಾ? ಹಾಂ, ಇವತ್ತು ನನ್ನ ಮಗಳು ತುಂಬಾ ಖುಷಿಯಾಗಿರ್ತಾಳೆ. ಯಾಕಂದ್ರೆ ನೂಡಲ್ಸ್ ಅಂದ್ರೆ ಅವಳಿಗೆ ಇಷ್ಟ. ಯಾವಾಗಲೂ ಮಾಡ್ಕೊಡು ಅಂತ. ಇವತ್ತು ಸಾಯಂಕಾಲವರೆಗೂ ತಿನ್ನು ಅಂದ್ರು ತಿಂತಾಳೆ. ಹೌದಾ? ಕಲಿಸೋದೇ ಕಷ್ಟ ಸ್ವಲ್ಪ. ಓಕೆ ಗೈಸ್, ಅವ್ರು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ಗೈಸ್, ಆಗಿದೆ ನೋಡಿ. ನೂಡಲ್ಸ್ ರೆಡಿ ಮಾಡಿದ್ದಾರೆ ಕಮಲ ಅವರು. ನೋಡಿ ಗೈಸ್, ಏನು ಮಸ್ತಾಗಿದೆ ನೂಡಲ್ಸ್. ಬಿಡಿಯಾಗಿ ಇದರಲ್ಲೇ ಮಟನ್ ಮಸಾಲೆ ಬೇಡ ಅನ್ನೋರು ಇದು ಮ್ಯಾಗಿ ಮಸಾಲೆನ ಹಾಕೋಬೋದು, ಚೆನ್ನಾಗಿರುತ್ತೆ. ಓಕೆ, ಕಣ್ಣು ಬಿಡು, ಅದ್ಯಾಕೆ ಒಳ್ಳೆ ಕುಡುಕ್ರು ಕಣ್ಣು ಇದು ಮಾಡ್ದಂಗೆ ಮಾಡ್ಕೊಂಡು. 1 ಕ್ವಾರ್ಟರ್ ಕುಡ್ದಿದ್ದೀನಿ ಅದಕ್ಕೆ. ಕ್ವಾರ್ಟರ್ ಇವಾಗ ಮಸ್ತಾಗಿದೆ. ಗೋಬಿ ಮಂಚೂರಿ ಮಾಡ್ಕೊಳ್ಳೋಣ, ರೆಡಿ ಮಾಡ್ಕೊಳ್ಳೋಣ. ನೂಡಲ್ಸ್ ರೆಡಿ ಆಗಿದೆ. ಓಕೆ ನೋಡಿ ಹಿಡಿದಾಗಿ. ಓಕೆ ಗೈಸ್, ಇದರಲ್ಲೇ ಗೋಬಿ ಮಾಡೋದು. ಕಾಲಿಫ್ಲವರ್ ಗೋಬಿ ಎರಡು ಮಾಡ್ಬೋದು. ಯಾವುದರಲ್ಲಿ ಹೂಕೋಸಲ್ಲು, ಎಳೆಕೋಸಲ್ಲು ಎರಡರಲ್ಲೂ ಮಾಡ್ಬೋದು. ನಾನು ಎಳೆಕೋಸಲ್ಲಿ ಮಾಡ್ತಾ ಇದ್ದೆ. ಇದು ಕಾಲಿಫ್ಲವರ್ ಅಲ್ಲ, ಇದು ಕ್ಯಾಬೇಜ್. ಕ್ಯಾಬೇಜ್ ಈ ಥರದ್ದೇ ಅದು. ಇದೆಲ್ಲ ವೇಸ್ಟಾ? ಅಷ್ಟು ಹೆಂಗೆ ಕುಯ್ಬೇಕಂತ ಗೊತ್ತಾಗ್ತಿಲ್ಲ. ಬಾಯಿ ನೋಡಿ ಗೈಸ್, ಮಾತಾಡ್ತೀವಿ. ಕುಯ್ಕೊಡೋ, ಕುಯ್ದು ಕೊಡ್ತೀನಿ ಕೊಡು. ಅಲ್ಲ, ನೀನು ಕಟ್ ಮಾಡಿ ಯಾವ ಥರ ಕಟ್ ಇದು ಮಾಡಿ. 1/4 kg ಅಷ್ಟು ಹಾಕ್ತಾ ಇದ್ದೀನಿ. ಹಾಂ, 1/4 kg ಇದು ಈ ಅರ್ಧ ಸಾಕು. ಸಾಕಾ? ಜಾಸ್ತಿ ಆಗುತ್ತೆ ಅಷ್ಟು ಹಾಕಿದ್ರೆ. ಅದನ್ನ ಏನಕ್ಕೆ ತೋರಿಸ್ತಾ ಇದ್ಯಾ? ಅಲ್ಲ, ನೀನು ಎಷ್ಟು ಎಫರ್ಟ್ ಆಗ್ತಿದ್ಯಾ ಅಂತ ಗೊತ್ತಾಗಬೇಕಲ್ಲ ಕಟ್ ಮಾಡೋಕ್ಕೆ. ಸಣ್ಣಕ್ಕೆ ಹಚ್ಕೊಳ್ಳೋಣ. ಹಾಂ, ಇಟ್ಕೊಂಡಿದ್ದೀನಿ. ಚೆಲ್ಬಿಟ್ಟಿರೋರೀಗ ಕೆಳಗಡೆ ಹಂಗೆ ಹಾಕ್ಕೊಬೇಕಾ? ಈಗ ಇದರಲ್ಲೇ ಮಾಡ್ತಾರ, ಇನ್ನ ಬೇರೆ ಇದ್ರಲ್ಲೂ ಮಾಡ್ಬೋದ ಗೋಬಿನ? ಅದೇ ಹೇಳಿದ್ರಲ್ಲ, ಹೂಕೋಸಲ್ಲಿ ಮಾಡ್ಬೋದು ಅಂತ. ಇದು ಕಾಸ್ಟ್ಲಿನಾ? ಹೂಕೋಸು ಕಾಸ್ಟ್ಲಿ. ಹೂಕೋಸು ಕಾಸ್ಟ್ಲಿ. 1 ಸ್ಪೂನ್ ಕಡಲೆ ಎಷ್ಟು ಹಾಕೋಣ? ಹೂವಿಂದ ಕಾಸೇ ಜಾಸ್ತಿ ಅಂತ. ಮೈದಾ, ಕಾರ್ನ್ಫ್ಲವರ್ ಏನದು? ಕಾರ್ನ್ಫ್ಲವರ್ 2 ಸ್ಪೂನ್. ಸ್ವಲ್ಪ ಉಪ್ಪು. ಗೋಬಿ ಫಸ್ಟ್ ಟೈಮ್ ಮಾಡ್ತಾ ಇರೋದು?
ಫಸ್ಟ್ ಟೈಮ್. ಹೆಂಗಿರುತ್ತೆ ನೋಡೋಣ. ಚೆನ್ನಾಗೇ ಇರುತ್ತೆ, ಅಷ್ಟೇನು ಮೋಸವಾಗಿ ಮಾಡಲ್ಲ. ಅದನ್ನ ನೋಡ್ಬೇಕು. ಫಸ್ಟ್ ಟೈಮ್ ಗೋಬಿ ಅಲ್ವಾ, ಸ್ವಲ್ಪ ನೋಡ್ಬೇಕು ಹೆಂಗಿರುತ್ತೆ. ಹಾಂ, ಅಲ್ಲ ನೂಡಲ್ಸ್ ಮಾಡ್ತಾ ಇದ್ದೆ, ನೂಡಲ್ಸ್ ಮಾಡ್ತಾ ಇದ್ದೆ. ಗೋಬಿ ಗೋಬಿ ಹೇಳು, ಗೋಬಿ. ಗೋಬಿ ಇದು ಹೂಕೋಸಲ್ಲಿ ಮಾಡ್ತಾ ಇದ್ದೆ. ಇದ್ರಲ್ಲಿ ಮಾಡಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊ ನೋಡ್ರಿ, ಇದಕ್ಕೆಲ್ಲ ಮಾಡಿಟ್ಬಿಟ್ರು. ಏನು ಮಾಡೋಕ್ಕಾಗಲ್ಲ, ಅರ್ಜೆಂಟಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಾರ್ನ್ಫ್ಲವರ್ ಸಾಲಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಕಲರ್ ಎಲ್ಲ ಏನು ಹಾಕಲ್ಲ? ಕಲರ್ ಏನಿಲ್ಲ, ಹಾಕ್ತಾ ಇಲ್ಲ. 2 ಸ್ಪೂನ್ ಹಾಕ್ಕೊಂಡು ತೀರ್ಥ ಸ್ವಲ್ಪ ನೀರು ಹಾಕೋಬೇಕು. ಇದೇನಮ್ಮ ಬರೀ ಹೂಕೋಸು ಇದೆ, ಹಿಟ್ಟು ಥರ ಇಲ್ವೇ ಇಲ್ಲ? ನಾನು ಯಾವುದು ಹಾಕಿಲ್ಲ, ಹಸಿಟ್ಟು ಜಾಸ್ತಿ. ಇಲ್ಲೆಲ್ಲ ಫುಲ್ಲು ಹಿಟ್ಟಾಗಿ ಇಲ್ಲ, ಇರುತ್ತೆ. ನಾನು ಜಾಸ್ತಿ ಹಾಕಿಲ್ಲ. ಒಂದು 4 ಸ್ಪೂನ್ ಹಾಕಿದ್ದೀನಿ ಕಾರ್ನ್ಫ್ಲವರ್. ಮೈದಾ ಹಸಿಟ್ಟು 2 ಸ್ಪೂನು. ಮಿಕ್ಕಿದೆಲ್ಲ 1 ಸ್ಪೂನೇ ಹಾಕಿರೋದು. ಹೌದಾ? 4 ಸ್ಪೂನ್ ಸಾಕಾಗಿಲ್ಲ ಅಂತ ಮತ್ತೆ ಹಾಕೊಂಡಿದ್ದೆ. 1-2 ಸ್ಪೂನ್ ಹಾಕೊಂಡಿದ್ದೀನಿ. ಯಾಕೋ ಇದಾಗ್ತಾ ಇಲ್ಲ, ಒಂದೇ ಬರ್ತಾ ಇಲ್ಲ. ಇಲ್ಲ. ಮೊದಲನೇ ಸತಿ ಟ್ರೈ ಮಾಡ್ತಾರೆ ಅದು ಗೋಬಿ, ಒಂದೇ ಬರ್ತಾ ಇಲ್ಲ. ಫುಲ್ ಟೆನ್ಷನ್ ಆಯ್ತೈತೆ ಇಲ್ಲಿ, ಫುಲ್ ಟೆನ್ಷನ್ ಅವರ ಕ್ರಿಯೇಟ್ ಆಗ್ತಾ ಇದೆ. ಎಲ್ಲ ಮಾಡಲ್ಲ, ಬಂದೇ ಬರುತ್ತೆ, ಯಾವುದು ಬರಲ್ಲ ಅಂತ ಕಲಿಬೇಕು. ಬಂದಿಲ್ಲ ಅಂದ್ರೆ ಅಷ್ಟೇ ಗೈಸ್, ಓನ್ಲಿ ನೂಡಲ್ಸ್, ಗೋಬಿ ಇಲ್ಲ. ಎಲ್ಲಿ ಬಸ್ ನೋಡೋಣ ಉಂಡೆ ಮಾಡ್ಕೊಂಡ್ರೆ ಬರುತ್ತೆ. ತಾಕತೆ ಕೈ ತಕಾತಾಯಿ. ನೀನಂತೂ ಮಸ್ತಾಗಿ ಮಾತಾಡ್ತಾ ಇದ್ದೆ. ಒಂದೊಂದ್ಸಲ ಅದ್ಯಾವುದು ಗಾಣದ ಎಣ್ಣೆ ಬೇರೆ ತತ್ತಿಯಲ್ಲ, ಅದು ಇಲ್ಲದೆ ಇರೋವಾಗ ಈಗ ಇದು ಇಲ್ಲದೆ ಇರೋವಾಗ ಅದು ಹಂಗೆ ಒಟ್ಟಿನಲ್ಲೆಲ್ಲ ಮಿಕ್ಸೆಡ್. ಮಿಕ್ಸೆಡ್ ಇದು ಕುದ್ಮೇಲೆ ಈ ಮಿಕ್ಸೆಡ್ನ ಎತ್ತಿ ಇದ್ರಲ್ಲಿ ಹಾಕ್ಬೇಕು ಅಲ್ಲ. ಸ್ವಲ್ಪ ಜರ್ಕೋ. ಏನು ಮಾಡಿ ಗೈಸ್, ಚೆನ್ನಾಗಿ ಕುಚ್ಕೋಬೇಕು ಎಣ್ಣೆ. ಕುದ್ದಿರೋ ಎಣ್ಣೆಗೆ ಮಿಕ್ಸೆಡ್ ಗೋಬಿ ಬಿಡಬೇಕು. ಇದು ಫಸ್ಟ್ ರೋಸ್ಟ್ ಮಾಡ್ಕೊಳಕ್ಕೆ ಅಲ್ವಾ? ನಾ ಅದೇ ಅನ್ಕೊಂಡೆ, ಇದೇನಪ್ಪ ಇದ್ರಲ್ಲಿ ಬಿಡ್ತಾವ. ಇಲ್ಲ ಕರೆಕ್ಟ್. ಒಂದಿನ ಗೋಬಿ ಮಂಚೂರಿ ವಿತ್ ಗೋಬಿ ರೈಸ್ ಮಾಡ್ತೀನಿ, ಮಸ್ತಾಗಿರುತ್ತೆ ಭಾರಿ. ನನಗಂತೂ ಸಖತ್ ಇಷ್ಟ ಗೋಬಿ ರೈಸು. ಅಲ್ಲಿ ಮನೆ ಹತ್ರ ಮಾಡ್ತಾಯಿದ್ರು ಅಂಕಲು, ಸಕ್ಕದಾಗಿ ಮಾಡ್ತಾಯಿದ್ರು. ಆದರೆ ಇವಾಗ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರೆ, ಎಲ್ಲ ರೇಟ್ ಜಾಸ್ತಿ ಆಗೋಯ್ತು ಅಂತ. ಮಾಡ್ತೀನಿ ಬಿಡು, ಮನೇಲಿ ಮಾಡಿ ಚೆನ್ನಾಗಿರುತ್ತೆ. ಇವಾಗ ಗೋಬಿ ಹೆಂಗೆ ಮಾಡ್ತೀಯ ಅದ್ರ ಮೇಲೆ ಡಿಪೆಂಡು. ಗೋಬಿ ರೈಸ್ ಹೆಂಗೆ ಮಾಡ್ತೀಯ, ರೈಸ್ ಮಾಡ್ಬಿಡ್ತೀಯ, ಗೋಬಿ ಹೆಂಗೆ ಬರುತ್ತೆ ಬರಲ್ಲ ಅನ್ಕೊಂಡು. ಅಲ್ಲ ಗೋಬಿ ಫಸ್ಟ್ ಟೈಮ್ ಅಲ್ಲ ಮಾಡ್ತಾ ಇರೋದು. ಮಾಡಿದ್ದೀನಿ, ಎಳೆಕೋಸಲ್ಲಿ ಮಾಡಿಲ್ಲ, ಹೂಕೋಸಲ್ಲಿ ಮಾಡಿದ್ದೀನಿ ಅಂತ ಅವಾಗ್ಲೇನು ಹೇಳ್ದ. ಗರಿ ಆದ ಗೋಬಿ ರೆಡಿ. ಸ್ವಲ್ಪ ಬೇಯಬೇಕು. ಇನ್ನ ಬೇಯಬೇಕಾ? ಸ್ವಲ್ಪ ಗರಿ ಆಗ್ಬೇಕು. ಏನ್ ತಿಂತಾ ಇದ್ದೀರಾ? ಓವರ್ನೈಟ್ ಸೋಕ್ಡ್ ಓಟ್ಸ್ ಹೌದಾ? ಡಯಟಾ ಮಾಡ್ತಾ ಇದ್ದೀನಿ. ಅದೇ ಪಕ್ಕ ಡಯಟ್ ಇಲ್ಲ, ಇಷ್ಟನಾ ಇದು ಬ್ರೇಕ್ಫಾಸ್ಟ್? ಸಕ್ಕತ್ತಾಗಿರುತ್ತೆ, ಸ್ಮೂತಾಗಿ ಒಳ್ಳೆ ಟೇಸ್ಟು. ಈ ದೇವಸ್ಥಾನದಲ್ಲಿ ರಸಾಯನ ಕೊಡ್ತಾರಲ್ಲ ಆ ಥರ ಐತೆ, ಸಕ್ಕತ್ತಾಗಿದೆ. ಸರಿ ತಿನ್ನಿ. ಆಯ್ತಮ್ಮ. ಆಯ್ತು. ನೀನೇನು ವಿಡಿಯೋ ಮಾಡ್ತಾ ಇದೀಯಾ ಇವತ್ತು? ಪ್ರಶಾಂತ್ ತಿಂತಾ ಇದ್ದಾನೆ, ಬಿಸಿ ಇದ್ದಾನೆ. ಸರಿ ಅಂತ ನಾನು ಟೇಕ್ ಓವರ್ ಮಾಡಿದೆ. ಸರಿ ಆಗಿದೆ, ತೆಗಿತಾ ಇದ್ದೀನಿ. ಗರಿಗರಿಯಾದ ಗೋಬಿ ಮಂಚೂರಿ ಅಲ್ಲಮ್ಮ, ಮಂಚೂರಿಯನ್.
ಮಂಚೂರಿಯನ್ ಮಂಚೂರಿಯನ್ ಮಂಜರಿ ನಾನು ರತ್ನ ಮಂಜರಿ. ಕಡಿಮೆ ಇಡಮ್ಮ, ಕುದೀತೈತೆ. ಸರಿ, ಅದು ಬಿಟ್ಕೊನಿ. ಈರುಳ್ಳಿ ಹಚ್ಕೊಬೇಕಾ? ಈರುಳ್ಳಿ ದೊಡ್ಡದಾಗಿ ಹುಷಾರಾಗಿ ಕಟ್ ಮಾಡಮ್ಮ. ನೀನು ಒಳ್ಳೆ ಕೈಗೆ ಹಾಕೊಳ್ಳೋ ಥರನೇ ಮಾಡ್ತಾ ಇದೀಯ. ಬೇರೆ ಚಾಕು ಎತ್ಕೋಬೇಕು ತಾನೆ. ನನಗೆ ಇದಾಗೋದು. ಇಷ್ಟು ದಪ್ಪದಾಗಿ ಹೆಚ್ಕೋಬೇಕು. ಆಮೇಲೆ ಕ್ಯಾಪ್ಸಿಕಮ್ ಈರುಳ್ಳಿ ಇದಕ್ಕೂ ಹೋಗ್ಬೋದು. ಈರುಳ್ಳಿನ ಇಷ್ಟನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡು ಹೋಗ್ಬೇಕು ಅಷ್ಟೇ. ಏನಿದು? ಚಿಲ್ಲಿ ಪೌಡ್ರು, ಚಿಲ್ಲಿ ಸಾಸು. ಸಾಸು, ಚಿಲ್ಲಿ ಸಾಸು. ಸಾರಿ, ಚಿಲ್ಲಿ ಪೌಡರ್. ಅದಕ್ಕೆ ಯಾಕೆ ಹಾಕೋದು? ಎಲ್ಲ ಕಲಿಸ್ಕೋಬೇಕು. ಇದು ವಿನಿಗರ್. ವಿನಿಗರ್ ವಿನಿಗರ್ ವಿನಿಗರಾ? ಅದೆಲ್ಲ ಒಂದೊಂದು ಸ್ಪೂನು. ಇದು ಸೋಯಾ ಸಾಸು ಒಂದು ಸ್ಪೂನ್ ಒಂದು ಜಾಸ್ತಿ ಹಾಕ್ಬಿಟ್ಟದು. ಜಾಸ್ತಿ ಇದು ಟೊಮೆಟೊ ಸಾಸು. ಇದು ಒಂದೇ ಸ್ಪೂನು. ಎಲ್ಲ ಎತ್ತಿಟ್ಟಿದ್ದೀವಿ. ಕಾಣ್ಕೊಳ್ಳೋದು ಒಂದು ಸ್ಪೂನು. ಒಂದು ಸ್ಪೂನ್ ಚಿಲ್ಲಿ ಪೌಡರ್. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು. ಹಾಲು ಚೂರಾ? ಚೆನ್ನಾಗಿ ಕಲಿಸ್ಕೊಳ್ಳೋದು. ಸಾಸೇಜ್ ಥರ ಬರಬೇಕಲ್ಲ. ಹೌದು. ಅಷ್ಟು ಗೋಬಿಗೆ ಮುಂಚೆ ಹಾಕ್ತಾರಲ್ಲ ಹಾಗೆ. ಹೌದು. ಅದು ತುಂಬ ನೀರಾಗಿರುತ್ತಲ್ವ? ಇಷ್ಟು ಗಟ್ಟಿ ಮಾಡ್ತಾ ಇದ್ದೀವಿ. ಕಲಿಸ್ಕೊಂಡು ಹಾಕೋಣ. ಉಂಡೆ ಹಾಕ್ಬಿಡುತ್ತೆ. ಉಂಡೆ ಉಂಡೆ ಗಟ್ಟಿ ನೀರು ಹಾಕಿದ್ರೆ ಎಲ್ಲೂ ಉಂಡೆ ಆಗುತ್ತಮ್ಮ. ಇನ್ನು ನೀರು ಥರ ತಾನೇ ಆಗೋದು. ಗಟ್ಟಿ ಆಗ್ಬಿಡುತ್ತೆ. ಹೌದಾ? ಉಂಡೆ ಆಗ್ಬಿಡುತ್ತಾ? ಕಲಿಸ್ಬೇಕು. ಅವಾಗ ಸ್ವಲ್ಪ ನೀವು ಓಕೆ. ಇವಾಗ ಗೋಬಿ ರೆಡಿ ಮಾಡೋಣ. ಇಷ್ಟು ಎಣ್ಣೆ. ಓಕೆ, ಇದು ಸಾಸ್ ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪನಾ? ಇದು ಈರುಳ್ಳಿ ಹಾಕೋಣ. ಈರುಳ್ಳಿನ ಅಷ್ಟಷ್ಟು ದಪ್ಪ ಕಟ್ ಮಾಡ್ಕೊಂಡಿದ್ಯಲ್ಲ, ನಡೆಯುತ್ತಾ? ಈರುಳ್ಳಿ ಚೆನ್ನಾಗಿರುತ್ತೆ. ಹಾಂ, ಈರುಳ್ಳಿ ಕ್ಯಾಪ್ಸಿಕಮ್ ಎರಡನ್ನ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಈರುಳ್ಳಿ ಕ್ಯಾಪ್ಸಿಕಮ್ ಬಾಯಿಗೆ ಕರಮ್ ಅನ್ಬೇಕು. ಬಟ್ ಇದು ಅಷ್ಟು ತುಂಬ ಗಟ್ಟಿಯಾಗಿಲ್ಲ ಅಂತ. ಇನ್ನು ನೀರು ಇರುತ್ತಾ? ಯಾವುದು? ಅದು ಸಾಸು ಇಲ್ಲ ಅಷ್ಟೇನಾ? ಹಿಡ್ಗಿಡು. ಅದು ಯಾಕೆ ಕೈಯಲ್ಲಿ ಹಿಡ್ಕೊಂಡಿದ್ಯಾ? ಇವಾಗ ಹಾಕ್ಬೇಕು. ಹೌದಾ? ಅಷ್ಟು ಫುಲ್ಲು ಸ್ವಲ್ಪ ಹಾಕೊಂಡು ಮಾಡ್ತೀನಿ ಅಂದರೆ ಹಾಕೊಂಡಿದ್ದು ಸಾಸಿಗೆ ಇಷ್ಟು ಹಾಕೋಬೇಕಾ? ಆದರೂ ಬೆಳಗ್ಗೆ ನೂಡಲ್ಸು ಮತ್ತು ಗೋಬಿ ಹೊಟ್ಟೆ ತೊಳ್ಸ್ಬಿಡಲ್ಲ. ಇಲ್ಲ ಅಂದರೆ ಬೆಳಗ್ಗೆ ಯಾರಿಗೂ ತಿನ್ನೋಕ್ಕಾಗಲ್ಲ. ಈಗ ಮಧ್ಯಾಹ್ನ ಇಲ್ಲ ಸಂಜೆ ಅಂದರೆ ಆರಾಮಾಗಿ ತಿನ್ಬೋದು. ಏನಂತಮ್ಮ? ಹೌದು, ಮಧ್ಯಾಹ್ನ ಟೈಮ್ ಸಾಯಂಕಾಲ ಅಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಳ್ಳೇನಕ್ಕಮ್ಮ ಗೋಬಿಗೆ? ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಅಪ್ಪ ಕೇಳ್ತಾ ಇರೋದು. ವೈಟ್ ಎಳ್ಳು ಟೇಸ್ಟ್ ಆಗಿರುತ್ತೆ. ರೆಡಿ. ನೋಡಿ ಗೈಸ್, ಮಸ್ತಾಗಿರೋ ಗೋಬಿ ರೆಡಿ. ಕಲರ್ ನೋಡಿ ಗೈಸ್, ಕಲರು ಎಳ್ಳು ಮತ್ತು ಅದೆಲ್ಲ ಮಸ್ತಾಗಿದೆ. ಓಕೆ ಗೈಸ್, ನೂಡಲ್ಲು ಮತ್ತು ಗೋಬಿ ರೆಡಿ ಇದೆ. ಫಸ್ಟ್ ಟೈಮ್ ಮಾಡಿರೋದು ಗೋಬಿ. ತಿನ್ನೋಣ ಹೆಂಗೈತೆ ಅಂತ ನೋಡ್ಕೊಳ್ಳಿ. ಪರವಾಗಿಲ್ಲ ಗೈಸ್, ಸಕದ ಮಾಡೋದ್ರೆ ತುಂಬ ಚೆನ್ನಾಗಿ ಬಂದೈತೆ. ಪರವಾಗಿಲ್ಲ ಅಂತೀಯ, ಸಖತ್ತಾಗಿದೆ ಅಂತೀಯ? ಪರವಾಗಿಲ್ಲ ಅಂದರೆ ಅದು ಅರ್ಥ ಆಗುತ್ತೆ. ಸೂಪರಾಗಿ ಬಂದಿದೆ, ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ ಮನೇಲಿ ಒಂದ್ಸು. ಒಳ್ಳೆ ಟೇಸ್ಟ್ ಇದೆ. ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಮಾಡಿದ್ದಾರೆ. ನಿಜವಲ್ಲ, ಅನ್ಎಕ್ಸ್ಪೆಕ್ಟೆಡ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ನೀವು ಮಾಡಿ ನೋಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ನನ್ನ ಅಡುಗೆ ಎಲ್ಲ ನೋಡಿ ನೀವು ಗಾಬರಿ ಅದೇ
ಗೈಸ್ ಏನ್ ಗೊತ್ತಾ, ಇವ್ರ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್.